the official new Guinness World Records title for most pledges received for a water conservation campaign in 1 week, and the number is 5,33,642. I congratulate all of you on a wonderful occasion, and I would like to now present the certificate. Guinness World Record Certificate. Adjudicator Satnil Dangrikar is presenting Guinness Record Certificate to Honorable Deputy Chief Minister Shri. ಸಿಟಿ ಇದೆಲ್ಲ ಅನ್ನೋದು ನಮಗೆ ಅರಿವಿದೆ. ಕೆಂಪೇಗೌಡರು ಕಟ್ಟಿದ್ರು, ಪಾಪ್ಯುಲೇಷನ್ನು ಬಹಳ ದೊಡ್ಡದಾಗಿ ಬೆಳೆದಿದೆ. ಇವತ್ತು ಗ್ರೇಟರ್ ಬೆಂಗಳೂರಾಗಿ ಇದನ್ನು ಪರಿವರ್ತನೆ ಮಾಡಿದ್ದೇವೆ. ಆದರೆ ಇನ್ನೂ ಅನೇಕ ಭಾಗಗಳನ್ನು ಬೆಂಗಳೂರು ನಗರದ ವ್ಯಾಪ್ತಿಯೊಳಗಡೆ ಸೇರಿಸ್ಕೊಳ್ಬೇಕಾಗಿದೆ. ಸದ್ಯಕ್ಕೆ ಬೆಂಗಳೂರು ಎಷ್ಟಿತ್ತೋ ಅದನ್ನು ಗ್ರೇಟರ್ ಬೆಂಗಳೂರಾಗಿ ಇನ್ನೊಂದು ಗೋಷ್ಠಿ ಕೂಡ ಆಗಿದೆ, ಅಮೆಂಡ್ಮೆಂಟ್ ಕೂಡ ಆಗಿದೆ. ಘನವೆತ್ತ ರಾಜ್ಯಪಾಲರು ಕೂಡ ಅಂಗೀಕಾರವನ್ನು ಕೊಟ್ಟಿದ್ದಾರೆ. 3 ಮಾಡಬೇಕು, 4 ಮಾಡಬೇಕು, 5 ಮಾಡಬೇಕು ಅಂತೇಳಿ ಇವತ್ತು ಬೆಳಗ್ಗೆ ಕೂಡ ನಾನು ಚರ್ಚೆ ಮಾಡಿ ಎಲ್ಲರ ಸಲಹೆಯನ್ನು ಕೂಡ ನಾನು ಶಾಸಕರ ಸಲಹೆ, ವಿರೋಧ ಪಾರ್ಟಿಯ ಸಲಹೆ ಎಲ್ಲ ಕೂಡ ನಾನೆಲ್ಲ ಪಡೆದಿದ್ದೇನೆ. ಆದರೆ ಪಾಪ್ಯುಲೇಷನ್ನು 1,40,00,000 ಇದೆ, ಹೊರಗಡೆನೂ 50 ಲಕ್ಷ ಇದೆ. ಈಗ ಆನೇಕಲ್ ಭಾಗ ಸೇರ್ಕೊಂಡಿಲ್ಲ, ಅದಕ್ಕೆ ಬೀದರ್ ಸಿಪ್ಪಿ ನೀರು ಕೊಡ್ತಾ ಇದ್ದೀವಿ. ಎಷ್ಟೋ 110 ಹಳ್ಳಿಗಳು ಕೂಡ ಈಗ ನೀರು ಕೊಡ್ತಾ ಇದ್ದೀವಿ. ಸೊ ಕಳೆದ 10 ವರ್ಷದಿಂದ ಯಾವುದೇ ಸರ್ಕಾರ ಇದೆ, ಈಗ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆದ ತಕ್ಷಣ ಬಸ್ಸಿನ ದರ ಆಟೋಮೆಟಿಕ್ಕಾಗಿ ಏರ್ತಾ ಇರ್ತದೆ, ರೈಲ್ವೆ ದರ ಆಟೋಮೆಟಿಕ್ಕಾಗಿ ಏರ್ತಾ ಇರ್ತದೆ. ಆದರೆ ಸರ್ಕಾರಗಳ ಹಿಂದೆ ಎಲ್ಲ ನಾವೆಲ್ಲ ಕೃಷ್ಣ ಅವ್ರ ಕಾಲದಲ್ಲೇ ಒಂದು ತೀರ್ಮಾನ ಮಾಡಿ ಇದಕ್ಕೆ ರಾಜಕೀಯದ ಮುಖಂಡರನ್ನು ಹಾಕಬಾರ್ದು, ಬೀದರ್ SSPಗೆ ಇದಕ್ಕೆ ಸ್ವಾಯತ್ತತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ಒಂದು ತೀರ್ಮಾನ ಕೂಡ ಆಗಿತ್ತು. ಅದು ಇವತ್ತು ನಡ್ಕೊಂಡು ಬರ್ತಾ ಇದೆ. 10 ವರ್ಷದಿಂದ ನೀರಿನ ದರ ಏರ್ತಿರ್ಲಿಲ್ಲ. ವರ್ಷಕ್ಕೆ ಸುಮಾರು 400-500 ಕೋಟಿ ರೂಪಾಯಿ ಅಷ್ಟು ಲಾಸ್ ಆಗ್ತಾ ಇತ್ತು. ಒಂದು ದಾಖಲೆ ಪ್ರಕಾರ 1,000 ಕೋಟಿನೂ ಲಾಸ್ ಆಗ್ತಾ ಇತ್ತು ಅಂತ ಕೂಡ ಕೆಲವು ಮಾಹಿತಿ ಇದೆ. ಮೊನ್ನೆ ನಾನು ಬಂದ ಮೇಲೆ ಮೊದಲನೇ ಮೀಟಿಂಗ್ ಮಾಡಿದ್ಮೇಲೆ ಅನೇಕ ಚರ್ಚೆ ಮಾಡಿ ಆಮೇಲೆ ಟೀಕೆ ಮಾಡೋರು ಇದ್ದೇ ಇರ್ತಾರೆ. ಟೀಕೆಗಳೆಲ್ಲ ಸಾಯ್ತದೆ, ನಮ್ಮ ಕೆಲಸಗಳು ಉಳಿಯುತ್ತದೆ. ಅದರಿಂದ ಟೀಕೆ ಮಾಡೋದು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ದಿಟ್ಟವಾದಂಥ ತೀರ್ಮಾನ ಮಾಡಿ ನಮ್ಮ ಮುಖ್ಯಮಂತ್ರಿಗಳತ್ರ ಕೂಡ ಚರ್ಚೆ ಮಾಡಿ ನಾನು ಏನು ಒಂದು ಜಾಸ್ತಿ ರೈಸ್ ಮಾಡಿಲ್ಲ, ಆದರೆ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ. ಸದ್ಯ 500 ಕೋಟಿ ರೂಪಾಯಿ ಇನ್ನು ಲಾಸ್ ಕಡಿಮೆ ಮಾಡೋಂಥ ಒಂದು ತೀರ್ಮಾನವನ್ನು ವರ್ಷಕ್ಕೆ ತೆಗೆದುಕೊಂಡಿದ್ದೀನಿ. ಸೊ ಆಲ್ಮೋಸ್ಟು ಸ್ವಲ್ಪ ಚೇತರಿಕೆ ಮಾಡೋಂಥ, ಇನ್ನು ಫುಲ್ಲು ಸಂಪೂರ್ಣ ಲಾಸ್ನ ನಿಲ್ಲಿಸೋಕ್ಕಾಗಿಲ್ಲ. ಆದರೆ ಮುಂದಿನ ದಿನದಲ್ಲಿ ಆಟೋಮೆಟಿಕ್ ಬೇರೆ ರೀತಿ ನಾವು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅದೇ ರೀತಿ ತೀರ್ಮಾನ ಮಾಡಬೇಕು ಅಂತೇಳಿ ಒಂದು ಬದ್ಧವಾದಂಥ ನಿಲುವನ್ನು ತೆಗೆದುಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಭಾಳ ಶ್ರಮದಿಂದ ಕೆಲಸ ಮಾಡ್ತಾ ಇದ್ದೀವಿ, ಅಷ್ಟು ಸುಲಭ ಅಲ್ಲ. 5ನೇ ಸ್ಟೇಜು ಫುಲ್ ಕಾರ್ಯವ್ಯಾಪ್ತಿಗೆ ತರಬೇಕಾದ್ರೆ ಬೇಕಾದಷ್ಟು ಅಡಚಣೆಗಳಿತ್ತು, ಮಧ್ಯ ಎಲ್ಲ ರೋಡ್ಗಳಲ್ಲಿ ಬೇರೆ ಬೇರೆ ಎಲ್ಲ. ಇವತ್ತು ಆಗಿದೆ, ಹೊಸ ಕಲೆಕ್ಷನ್ಸು ಇವತ್ತು ಕೊಡಬೇಕಾದ್ರೂ ಕೂಡ ಬೇಕಾದಷ್ಟು ಸಮಸ್ಯೆ ಇತ್ತು. ಅದನ್ನು ಕೂಡ ಒಂದು ತೀರ್ಮಾನ ಮಾಡಿ ಇವತ್ತು ನಾವು ಹೊರಟಿದ್ದೇವೆ. ನಾಗರಿಕರಿಗೆ ಒಂದು ಶುದ್ಧವಾದಂಥ ನೀರು, ಆಲ್ಮೋಸ್ಟ್ ನಾವು ಈಗ 2 ಕೋಟಿ ಜನಸಂಖ್ಯೆಗೆ ನೀರನ್ನು ಕೊಡಲಿಕ್ಕೆ ಈಗಾಗಲೇ ಸಿದ್ಧತೆ